ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ಸೊ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನಿವತ್ತು ಈ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆನೇ ನಾವಿವತ್ತು ಬೇಗ ಮಾರ್ಕೆಟಿಗೆ ಹೋಗಿ ಪೂಜೆಗೆ ಏನೇನು ಐಟಮ್ಸ್ ಬೇಕು, ಜೊತೆಗೆ ಯಾವ್ಯಾವ ಥರ ಹೂವುಗಳು ಬೇಕು ಎಲ್ಲನೂ ಹೋಗಿ ತಂದಿಟ್ಕೊಂಡಿದ್ದೀವಿ. ಮಾರ್ಕೆಟಿಂದ ಬರೋದೇ ನಮಗೆ ಈ ಸಲ ತುಂಬ ಲೇಟ್ ಆಗೋಯಿತು. ಜೊತೆಗೇನೆಂದರೆ ಪ್ರತಿ ವರ್ಷವೂ ಹಿಂದಿನ ದಿನ ರಾತ್ರಿಯೇ ಆದಷ್ಟು ಏನೇನು ಡೆಕೋರೇಷನ್ ಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ಕೋತಾ ಇದ್ರು. ಬಟ್ ಏನಂದರೆ ಈ ಸಲ ಬಂದಿದ್ದೇ ಲೇಟ್ ಆಯಿತು, ನಾವು ಗಣೇಶ ತೊಗೊಂಡು ಬಂದು. ಸೊ ಹಾಗಾಗಿ ನಮಗೆ ನೈಟ್ ಡೆಕೋರೇಷನ್ ಮಾಡೋಕ್ಕೆ ಸಮಯನೇ ಸಿಗಲಿಲ್ಲ. ಆ್ಯಂಡ್ ಇವರು ರುದ್ರಾಕ್ಷಿ ಮಾಲೆ ಎಲ್ಲ ತಂದು ರಾಯರು ಗಣೇಶ ಆಗಿರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ಇವರು ಬೇಗ ಬೇಗ ಅಲಂಕಾರ ಮಾಡಿ ಮುಗಿಸ್ತಾಯಿದ್ರು. ಇನ್ನು ನಾಗರ ಪೂಜೆ ಮಾಡೋದ್ರಿಂದ ಬೇಗ ನಾವು ಮನೆಯಲ್ಲಿ ಪೂಜೆ ಮುಗಿಸಿ ಅದಾದ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಅದಾದಮೇಲೆ ಊಟ ಮಾಡಬೇಕಾಗಿತ್ತು. ಅಲಂಕಾರ ಮಾಡಿ ದೇವ್ರ ಮನೆ ರೆಡಿ ಮಾಡೋ ಅಷ್ಟರಲ್ಲೇ ನಮಗೆ ತುಂಬ ಟೈಮ್ ಆಗೋಗಿತ್ತು. ಟೈಮೇ ಸಾಕಾಗ್ತಿರ್ಲಿಲ್ಲ. ಜೊತೆಗೆ ಹೊರಗಡೆ ತುಂಬ ಜೋರು ಮಳೆ ಬೇರೆ ಬರ್ತಾಯಿತ್ತು. ನಾವು ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನಮ್ಮತ್ತೆ ಬೇಗ ಎಲ್ಲ ತಿಂಡಿಗಳೆಲ್ಲ ಕೊಡ್ತಾಯಿದ್ರು. ಏನೇನು ತಿಂಡಿ ಮಾಡಿದ್ವಿ ನೈವೇದ್ಯಕ್ಕೋಸ್ಕರ ಅಂತ ಎಲ್ಲನೂ ಒಂದೊಂದೇ ತಂದು ನಾನು ರೆಡಿ ಮಾಡ್ತಾಯಿದ್ದೆ. ಬೇಗ ಜೋಡಿಸಿಟ್ರೆ ನೆಕ್ಸ್ಟ್ ಪೂಜೆ ಮಾಡ್ಬೋದು ಬೇಗ ಅಂತ. ಇನ್ನು ಎಲ್ಲ ಅಲಂಕಾರ ಮುಗಿದ ಮೇಲೆ ಕೊನೆಯದಾಗಿ ನೋಡಿ ಈ ಥರ ಕಾಣಿಸ್ತಾ ಇರೋದು. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ನೀವು. ಪೂಜೆ ಮಾಡೋಕ್ಕೋಸ್ಕರ ಮತ್ತೆ ಇವರು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋದರು. ಸೊ ನಾನು ರೇಗಿಸ್ತಾ ಇದ್ದೆ, ಅವರು ಹಾಕ್ಕೊಂಡಿರೋ ಪಂಚೆ ನೋಡಿಬಿಟ್ಟು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಅದಕ್ಕೆ ನಗ್ತಾ ಇದ್ದಾರೆ ಎಲ್ಲರೂ. ಮನೇಲಿ ಫಸ್ಟು ನೀವು ಕೂತ್ಕೊಂಡು ಪೂಜೆ ಮಾಡಿ ದೀಪ ಹಚ್ಚಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೇ ಫಸ್ಟು ದೀಪ ಹಚ್ಚಿ ಅದಾದ ನಂತರ ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲ ತಂದೆ. ಕಟ್ ಮಾಡ್ತಿದ್ದೆ. ಇರು ಅದ್ರ ಮೇಲೆ ಇನ್ನೊಂದ್ಸರಿ ಕೆಳಗಡೆ ಕಟ್ಟಬೇಕು ಹೀಗೆ. ಅದೇ ಇದು ಸಿಂಪಡಿಸಿದ ಕೈ ಅಷ್ಟೇ. ಅಲ್ಲೇ ಕಲ್ಲಿಗೆ ಮಾಡಿ ಅದು ಹಂಗೆ ಇರಲಿ. ಇದು ಅಲ್ಲಾಕರ ಅಲ್ಲಾಕು ಅದು ಇಲ್ಲೇ ಇದರೊಳಗೆ ಹ್ಞೂ ಅಲ್ಲೇ ಅಲ್ಲಿ ಮೇಡಮ್ ಒಡೆ ಹಂಗೆ ಕಿತ್ಕೊಂಡು ಅಮ್ಮ ಒಡೆಗ ಇಲ್ಲೇ ಇದೆ. ಹೇಳಿ ಸರ್. ಹೇಳಿ ಸರ್. ಮಾಡಿ ಅದು ಬೆಳಿಗ್ಗೆಯಿಂದ ಉಪವಾಸ ಅಲ್ವಾ,
ಅದಕ್ಕೆ ಇವಾಗ ಬೇಗ ಊಟ ಮಾಡೋಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮನೆಯ ಗಣೇಶ ಹಬ್ಬ.